ಪಾಪ ಇವರೇ ಒಂದು 100 ಎಕರೆ ತಕ್ಕೊಡ್ಬೇಕಾಗಿತ್ತು. ರಾಜಮನೆ ತನ ತಾನೇ ಇರೋದು ರಾಜಮನೆ ತನ 100 ಎಕರೆ ನಮ್ಗೆ ದಾನ ಮಾಡಕ್ ಹೇಳಿ. ಈಗಲೂ 100 ಎಕರೆ ದಾನ ಮಾಡಕ್ ಹೇಳ್ರಿ. ಟೌನ್ ಅಲ್ಲಿ ಯಾರ ಹತ್ರ ನಾವು ಕರ್ಕೊಂಡು ಬಂದು ಒಂದು ಕಾಲೇಜ್ ಕಟ್ಸ್ಕೊಂಡು ಹೇಳಕ್ಕೆ ಗೊತ್ತಿದೆ ಅವ್ರಿಗೆ. ಇದೇ ಅಣಪ್ನೂರ್ ಜಾಗ, ಚಿಕ್ಕಬಳ್ಳಾಪುರದಲ್ಲಿ ಅಣಪ್ನೂರ್ ಜಾಗವನ್ನ 2 ವರ್ಷ ಕಷ್ಟಪಟ್ಟು ಹೋರಾಟ ಮಾಡಿದೆ. ಕೆರೆ ಅಂಗಳ ಅಂತೇಳಿ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಬರ್ದಿರುವಂತ ಪತ್ರಗಳ ಕಡತ ಅಲ್ಲೇ ಇದೆ. ನೋಡಕ್ ಕೇಳಿ, ಸ್ವಲ್ಪ ಸುಮ್ಮನೆ ಬರ್ತಾರೆ ಹೋಗ್ತಾರೆ. ನಾನೇ ಮಾಡ್ಸಿರೋ ರಸ್ತೆ 130 ಕೋಟಿ ರೂಪಾಯಿಗಳನ್ನ NH ರಾಷ್ಟ್ರೀಯ ಹೆದ್ದಾರಿ, ರಾಜ್ಯನೋ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ತಂದಿರೋ ಅನುದಾನ ಅಲ್ಲ. ಅಪ್ಪ ನೆನ್ನೆ ಎಲ್ಲ ಹೋಗಿ ಭೇಟಿ ಮಾಡ್ಕೊಂಡು ಸ್ಥಳ ವೀಕ್ಷಣೆ ಮಾಡಿ ಬಂದಿದ್ದಾರೆ. ಸಂತೋಷ. ಹೋಗ್ಬೇಕು ಪ್ರತಿನಿಧಿಗಳು, ಅದು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಹೋಗ್ಬೇಕು, ಹೋಗಿದ್ದಾರೆ. ಬಟ್ ಲೆಟ್ ದೆಮ್ ನಾಟ್ ಕ್ಲೇಮ್ that it is their project, it is my project, it is government of India project. ಎಲ್ಲಿ ಅದಕ್ಕೆ ಹೊಸ ಯೋಜನೆಯನ್ನ ತಂದು 330 ಕೋಟಿ ರೂಪಾಯಿಗಳನ್ನ ತಂದಿದ್ದೀವಿ. ಗೌರಿಬಿದನೂರಿನಿಂದ ನಮ್ಮ DC ಕಚೇರಿವರೆಗೂ ಕೂಡ ಈ ರಸ್ತೆ ಅಗಲೀಕರಣ ಆಗ್ತಾ ಇದೆ. ಇದಕ್ಕೆ ಭೂಮಿ ಪೂಜೆ ಮಾಡಿರೋದು ಡಾಕ್ಟರ್ ಸುಧಾಕರ್, ಇನ್ಯಾರು ಅಲ್ಲ. ಈ ಸುಧಾಕರ್ ಯಾವುದು ಅಭಿವೃದ್ಧಿ ಹತ್ರ ಬೆಟ್ಟ ಕೊಟ್ಟಿದ್ರು, ಬೇಕಾಬಿಟ್ಟಿಯಾಗಿ ಜಮೀನು ಕೊಟ್ಟಿದ್ರು. ರೈತರಿಗೆ ಹೇಳ್ತಾ ಇದ್ದಾರೆ, ನಾವೇ ಹೋಗಿ ಅದನ್ನ ಸ್ಥಳ ವೀಕ್ಷಣೆ ಮಾಡಿ ನಮ್ಗೆ ಹತ್ತಿರ ಅಂತೇಳಿ ನಾವೇ ಅದನ್ನ ಆಯ್ಕೆ ಮಾಡಿದ್ದು. ನಾನೆಲ್ಲ ಆಯ್ಕೆ ಮಾಡಿದ್ದು. ರೈತರು ಮತ್ತು ಅದರಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ವರ್ತಕರು ಇಬ್ಬರನ್ನೂ ಕೂಡ ಜೊತೆ ಮಾಡಿ ಕಳಿಸಿದ್ದೀವಿ. 7-8 ಸ್ಥಾನಗಳನ್ನ ನೋಡ್ಕೊಂಡು ಬಂದು ಅವರೇ ಆಯ್ಕೆ ಮಾಡಿದಂತ ಜಾಗವನ್ನ ನಾವು ಅದನ್ನ ಮಂಜೂರು ಮಾಡಿಸಿ ಕೊಟ್ಟಿದ್ದೀನಿ. ಅಷ್ಟೇ ನನ್ನ ಕೆಲಸ ಅಂತ. ಅವ್ರು ಅದನ್ನೇ ಕೇಳಿದ್ರೆ ಅದನ್ನೇ ಮಾಡಿಸ್ಕೊಡ್ತೈತೆ. ಇವ್ರೇನ್ ಮನೆಯಿಂದ ಏನ್ ಕೊಟ್ಟಿಲ್ವಲ್ಲ. ಒಂದು ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಅನೇಕ ಬೆಳೆಗಳಲ್ಲಿ ಬೆಳೆದಿದೆ ಮತ್ತು ಅದು ನಮ್ಮ ಮೆಗಾ ಡೈರಿ ಪಕ್ಕದಲ್ಲೇ ಇದೆ. ನಾಳೆ ಮೆಗಾ ಡೈರಿ ನಾವು ಇನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ಜಾಗ ಎಲ್ಲಿದೆ? ಇವ್ರಿಗೇನಾದ್ರೂ ಮುನ್ನೋಟ ಇದೆಯಾ? ದೂರದೃಷ್ಟಿ ಇದೆಯಾ? ಏನಿಲ್ಲ. ನಾನ್ ಮಾಡಿರೋಂತ ಜಾಗದಲ್ಲಿ ಮಾಡ್ಬಾರ್ದು ಅಷ್ಟೇ. ಒಂದ್ ಪಾಯಿಂಟ್, ರೈತರಿಗೆ ಯಾವ್ದು ಒಳ್ಳೇದಾಗ್ತದೆ, ಹೂ ಬೆಳೆಗಾರರಿಗೆ ಎಲ್ಲಾದ್ರೆ ಅವ್ರಿಗೆ ಹೆಚ್ಚು ಸೂಕ್ತ. ನಾಳೆ ಹೈನುಗಾರಿಕೆ ರೈತರಿಗೆ ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಅವ್ರಿಗೆ ಜಾಗ ಎಲ್ಲಿರುತ್ತೆ, ಇದೆಲ್ಲವನ್ನು ನೋಡಿದ್ದಾರೆ. ಇದು ನೋಡಿಲ್ಲ. ಎಲ್ಲ ರಾಜಕೀಯದ ಒಂದು ಸ್ಪೆಕ್ಸ್ ಅನ್ನು ಹಾಕೊಂಡಿದ್ದಾರೆ. ಅದ್ರಲ್ಲಿ ಏನ್ ಕಾಣುತ್ತೆ ಅದನ್ನ ಮಾಡ್ತಾ ಹೋಗ್ತಾರೆ. ಪಾಪ ಇವರೇ ಒಂದು 100 ಎಕರೆ ತಕ್ಕೊಡ್ಬೇಕಾಗಿತ್ತು. ರಾಜಮನೆ ತನ ತಾನೇ ಇರೋದು ರಾಜಮನೆ ತನ 100 ಎಕರೆ ನಮ್ಗೆ ದಾನ ಮಾಡಕ್ ಹೇಳಿ. ಈಗಲೂ 100 ಎಕರೆ ದಾನ ಮಾಡಕ್ ಹೇಳ್ರಿ. ಟೌನ್ ಅಲ್ಲಿ ಯಾರ ಹತ್ರ ನಾವು ಕರ್ಕೊಂಡು ಬಂದು ಒಂದು ಕಾಲೇಜ್ ಕಟ್ಸ್ಕೊಂಡು ಹೇಳಕ್ಕೆ ಗೊತ್ತಿದೆ ಅವ್ರಿಗೆ. ಇದೇ ಅಣಪ್ನೂರ್ ಜಾಗ, ಚಿಕ್ಕಬಳ್ಳಾಪುರದಲ್ಲಿ ಅಣಪ್ನೂರ್ ಜಾಗವನ್ನ 2 ವರ್ಷ ಕಷ್ಟಪಟ್ಟು ಹೋರಾಟ ಮಾಡಿದೆ. ಕೆರೆ ಅಂಗಳ ಅಂತೇಳಿ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಬರ್ದಿರುವಂತ ಪತ್ರಗಳ ಕಡತ ಅಲ್ಲೇ ಇದೆ. ನೋಡಕ್ ಕೇಳಿ, ಸ್ವಲ್ಪ ಸುಮ್ಮನೆ ಬರ್ತಾರೆ ಹೋಗ್ತಾರೆ.